ನಮಸ್ಕಾರ ಸ್ನೇಹಿತರೆ, ಮೊನ್ನೆ ತಾನೇ ನಮ್ಮ ಪ್ರಜಾ ಸೈನಿಕ ತಂಡ ಒಂದು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬಿಟ್ಟು ಒಬ್ಬ ಕಾಮುಕನನ್ನು ಅಂದರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋನ ರಿಟೈಂಡಾಗಿ ಹಿಡಿದ್ಬಿಟ್ಟು ಕಾನೂನಿಗೆ ಒಪ್ಪಿಸ್ತೀವಿ. ಅದಾದಮೇಲೆ ಸತ್ಯಾಸತ್ಯತೆ ಏನು ಅಂತ ನಮಗೆಲ್ಲರೂ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ಈ ವಿಚಾರ ಎಲ್ಲ ಕಡೆ ವೈರಲ್ ಆಗಿಬಿಟ್ಟು ಎಲ್ಲ ಆಗಿತ್ತು. ಅದರಲ್ಲಿ ಕೆಲವು ಟ್ರೋಲ್ ಪೇಜಸ್ಗಳು ಇದನ್ನು ಇಟ್ಕೊಂಡು ನಮ್ಮ ಮುಖ್ಯಸ್ಥರ ಪಾಗಲ್ ಮಂಜೇಶ್ ಆಗಿರ್ಬೋದು, ನಮ್ಮ ಟೀಮ್ನೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ. ಕೆಲವು ಟ್ರೋಲ್ಸ್ಗಳು ಬಂದಿದೆ. ಟ್ರೋಲ್ ಪೇಜಸ್ ನನ್ನ ಮಗನೇ ಕೇಳಿಸ್ಕೊ, ನಾವು ಅಲ್ಲಿ ಹೋಗಿದ್ದು ಅವರಿಬ್ಬರಿಗೂ ಸಂಬಂಧ ಇದೆಯೋ ಅದೆಲ್ಲ ನಮಗೆ ಗೊತ್ತಿಲ್ಲ. ಅಲ್ಲೇನು ಒಂದು ಹುಡುಗಿದು ಪ್ರೈವೇಟ್ ಫೋಟೋಗಳನ್ನ ಇಟ್ಕೊಂಡು ಒಬ್ಬ ಲೇಡಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ಅದು ಯಾವನೇ ಆಗಿರಲಿ ಅದು ತಪ್ಪು. ಸರಿನಾ? ಒಂದು ಒಂದು ವೇಶ್ಯೆಗೆ ಬಲವಂತವಾಗಿ ನೀನು ಹೋಗಿ ಅನುಭವಿಸಿದ್ರು ಅದು ರೇಪ್ ಕೆಳಗನೆ ಬರುತ್ತೆ. ಅಷ್ಟೇ ಯಾಕೆ ನೀನು ಹೆಂಡತಿ ಸರ್ಗಕ್ಕೆ ಅವಳು ಪರ್ಮಿಷನ್ ಇಲ್ಲದೆ ನೀನು ಕೈ ಹಾಕಿದ್ರು ಅದು ತಪ್ಪು. ಅವಳು ಕಂಪ್ಲೇಂಟ್ ಮಾಡ್ಬೋದು ನಿನ್ನ ಮೇಲೆ ರೇಪ್ ಅಟೆಂಪ್ಟ್ ಮಾಡ್ದ ಅಂತ. ಆ ಕಾನೂನು ತಿಳ್ಕೊ ಫಸ್ಟು. ಇಲ್ಲಿ ನಾವು ಹೋಗಿದ್ದೇನೋ ಒಂದು ಹುಡುಗಿ ನಮ್ಗೆ ಕರೆ ಮಾಡಿಬಿಟ್ಟು, ಅಣ್ಣ ನನಗೆ ಒಬ್ಬ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ, ಪ್ರೆಜರ್ ಆಗ್ತಾ ಇದ್ದಾನೆ, ನನ್ನ ಕೈಲಿ ಆಗ್ತಾಯಿಲ್ಲ, ಸತ್ತೋಗ್ತೀನಿ ಅಂತ ಕರೆ ಮಾಡ್ತಾಳೆ. ಆ ಸಾವನ್ನ ನಮ್ಗೆ ಗೊತ್ತಿದ್ದು ನಮ್ಮ ಮುಂದ್ಕಂದ್ರೆ ಯಾಕೆ ಒಂದು ಹುಡುಗಿ ಸಾಯ್ಬೇಕು ಅಂತ ಹೇಳ್ಬಿಟ್ಟು ತಡೆಯೋ ಕೆಲಸನ ನಾವು ಮಾಡಿದ್ವಿ. ಕಾನೂನಿಗೆ ಒಪ್ಸಿದ ಮೇಲೆ ಗೊತ್ತಾಯಿತು ಎಲ್ಲ ಸತ್ಯ ಎಲ್ಲ ಒಂದೊಂದಾಗಿ ಆಚೆ ಬರುತ್ತೆ. ಅದಕ್ಕೆ ಬಂದ ಮೇಲೆ ಅವ್ರಿಗೇನು ಹೇಳಬೇಕು, ಅವ್ರಿಗೇನು ಮಾಡಬೇಕೋ ನಾವು ಮಾಡಿದ್ದೀವಿ. ಪೊಲೀಸವ್ರು ಕೂಡ ಇದಕ್ಕೆ ನಮ್ಮ ಸಹಕಾರ ನೀಡಿದ್ದಾರೆ. ಒಂದಂತೆ ತಿಳ್ಕೊ, ನೀನು ಟ್ರೋಲ್ ಮಾಡು ಬಿಡು, ನಾವು ಮಾಡೋ ಸಮಾಜಕ್ಕೆ ಏನು ಮಾಡಬೇಕೋ ನಾವು ಮಾಡ್ತಾಯಿರ್ತೀವಿ. ಹಿಂಗೆ ಬೇಜಾನ್ ಕೆಲಸ ಕೊಡ್ತೀವಿ. ಇನ್ನೂ ಬೇಜಾನ್ ವೀಡಿಯೋಗಳು ಬರ್ತಾ ಇರುತ್ತೆ. ನಮ್ಮನ್ನ ಟ್ರೋಲ್ ಮಾಡ್ಕೊಂಡು ಹೊಟ್ಟೆ ತಿನ್ಕೊಂಡು ಆರಾಮಾಗಿ ಇದ್ಬಿಡು. ನೀನು ಇಡೀ ಕಾಂದಾನ ಆರಾಮಾಗಿ ಉಣ್ಕೊಂಡು ಇದ್ಬಿಟ್ರಿ. ಇನ್ನೂ ಸಾಕಷ್ಟು ಕೆಲಸಗಳು ಕೊಡ್ತಾ ಇರ್ತೀವಿ. ಆಮೇಲೆ ನಮ್ಗೆ ಹೋಗಿ ಬಂದ ಮೇಲೆ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ರು. ಸೋಷಿಯಲ್ ಮೀಡಿಯಾಸ್ ಎಲ್ಲ ಮೆಸೇಜ್ ಮಾಡಿ ವಿಶ್ ಮಾಡ್ತಾರಂತ ಎಲ್ಲ ಸ್ನೇಹಿತರಿಗೂ ಅಕ್ಕ ತಂಗಿರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಹೀಗೆ ಸಪೋರ್ಟ್ ಇಲ್ಲ ಅಂತ ಕೇಳ್ಕೊಂಡು ಈ ವಿಡಿಯೋ ಅಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.